ಮಕರ ರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಉಂಟು, ಗ್ರಹಸ್ಥಿತಿಗಳನ್ನು ಆಧರಿಸಿ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಸಪ್ತಮ ಭಾವದಲ್ಲಿ ರವಿಗ್ರಹ, ಬುಧ ಗ್ರಹ ಮತ್ತು ಉಚ್ಚವಾಗಿರುವಂತಹ ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಸಪ್ತಮ ಭಾವ ಅಂತ ಹೇಳಿದರೆ ಅದು ವಿವಾಹ, ಮದನಾಲೋಕ, ಭಾರ್ಯಾಭರ್ತು ಸಮಾಗಮ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಹಾಗಾಗಿ ಸಂಸಾರದಲ್ಲಿ ಈ ಹಿಂದೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದರೆ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ತುಂಬ ಅವಕಾಶ ಇದೆ. ಪತಿ ಪತ್ನಿಯರ ನಡುವೆ ಏನೋ ಸಣ್ಣ ಪುಟ್ಟ ಗಲಾಟೆಗಳೆಲ್ಲ ಉಂಟಾಗಿ ಬೇರೆ ಬೇರೆ ಆಗಿದ್ದರೆ ಮತ್ತೆ ಒಂದಾಗುವಂಥದ್ದು ಇಂಥದ್ದೆಲ್ಲ ಈ ಮಾಸದಲ್ಲಿ ನಡೆಯುತ್ತೆ. ಇನ್ನು ಕಳೆದು ಹೋಗಿದ್ದಂತಹ ಒಂದಷ್ಟು ವಸ್ತುಗಳು ಪುನಃ ಪ್ರಾಪ್ತಿಯಾಗುತ್ತೆ. ನೀವೇ ಯಾವುದೋ ವಸ್ತುವನ್ನು ಮನೆಯಲ್ಲಿ ಎಲ್ಲೋ ಇಟ್ಟಿರ್ತೀರಿ, ಮತ್ತೆ ಎಷ್ಟು ಹುಡುಕಿದ್ರೂ ಕೂಡ ಸಿಗ್ತಾನೆ ಇರುವುದಿಲ್ಲ. ಕೆಲವೊಂದಷ್ಟು ವಸ್ತುಗಳು ಈ ರೀತಿಯಾಗಿ ಕಣ್ಮರೆ ಆಗಿ ಹೋಗಿರುತ್ತೆ, ಕಳೆದು ಹೋಗಿರುತ್ತೆ. ಅದೆಲ್ಲ ಈ ಮಾಸದಲ್ಲಿ ಪುನಃ ಪ್ರಾಪ್ತಿಯಾಗುತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದಕ್ಕೆಲ್ಲ ನೀವು ಔಷಧಿಯನ್ನು ಮಾಡ್ತಾ ಇದ್ದರೆ ಆ ಕಣ್ಣಿನ ಸಮಸ್ಯೆಗಳು ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ತುಂಬ ಅವಕಾಶ ಅನ್ನುವಂಥದ್ದು ಇದೆ. ಸಂಗಾತಿಯಿಂದ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ನಿಮ್ಮ ಪತಿಯಾಗಿರಬಹುದು, ಪತ್ನಿ ಆಗಿರಬಹುದು, ಅವರಿಂದ ನಿಮಗೆ ಒಂದಷ್ಟು ಲಾಭ ಉಂಟಾಗುತ್ತೆ. ಅವರು ನೀಡುವಂತಹ ಸಲಹೆ ಸೂಚನೆಗಳಿಂದ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ. ಉದ್ಯೋಗಾಪೇಕ್ಷಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ನೀವೇನಾದರೂ ಉದ್ಯೋಗಕ್ಕೆ ಸಂದರ್ಶನವನ್ನು ನೀಡ್ತಾ ಇದ್ದರೆ, ಇಂಟರ್ವ್ಯೂ ಎಲ್ಲ ಇದ್ದರೆ ಅದರಲ್ಲೆಲ್ಲ ನಿಮಗೆ ಜಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಕೇತು ಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಏನಾದರೂ ಭೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ, ಅಂದರೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು, ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಆದರೆ ಅಜೀರ್ಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಏನೋ ತಿನ್ನುವಂತಹ ಆಹಾರದಿಂದಾಗಿ ಅಜೀರ್ಣ ಉಂಟಾಗುವಂಥದ್ದು ಇಂಥದ್ದಕ್ಕೆಲ್ಲ ಸ್ವಲ್ಪ ಅವಕಾಶ ಉಂಟು ಈ ಮಾಸದಲ್ಲಿ. ಇನ್ನು ನವಮ ಭಾವದಲ್ಲಿ ಶುಕ್ರ ಗ್ರಹದ ಸ್ಥಿತಿ ಅದರಲ್ಲಿ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅನಾಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇಷ್ಟು ದಿವಸ ದೇವಸ್ಥಾನಕ್ಕೆ ಹೋಗುವಂಥದ್ದು ಇರಬಹುದು, ಅಥವಾ ಭಗವಂತನಿಗೆ ಸಂಬಂಧಪಟ್ಟಿರುವಂತಹ ಸ್ತೋತ್ರಗಳನ್ನು ಓದುವಂಥದ್ದು, ಇಂತಹ ಅಭ್ಯಾಸಗಳೆಲ್ಲ ಇರುತ್ತೆ. ಆದರೆ ಈ ಮಾಸದಲ್ಲಿ ಇದೆಲ್ಲ ಯಾಕೆ ಮಾಡಬೇಕು ಅಂಥೇಳಿ ಅದರಲ್ಲೆಲ್ಲ ಒಂದು ಸ್ವಲ್ಪ ಅನಾಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಕಲಾವಿದರುಗಳಿಗೆ ಈ ಮಾಸ ಅಷ್ಟೊಂದು ಉತ್ತಮವಾಗಿಲ್ಲ. ಕೆಲವೊಂದಷ್ಟು ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಂಭವ ಇದೆ. ರಾಹುಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ದುಂದು ವೆಚ್ಚವನ್ನು ಮಾಡಬಾರ್ದು. ನಿಮಗೆ ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನು ಕೂಡ ಕೊಂಡುಕೊಳ್ಳುವಂಥದ್ದು, ಅದಕ್ಕಾಗಿ ಹಣದ ವಿನಿಯೋಗವನ್ನು ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡಬಾರ್ದು. ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬಾರ್ದು. ಶನಿಗ್ರಹ ತೃತೀಯ ಭಾವದಲ್ಲಿ ಉತ್ತಮವಾಗಿ ಸ್ಥಿತವಾಗಿದೆ. ಹಾಗಾಗಿ ಸಹೋದ್ಯೋಗಿಗಳಿಂದ ನಿಮಗೆ ಒಂದಷ್ಟು ಗೌರವ ಸಿಗುತ್ತೆ. ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳ್ತಾರೆ, ನಿಮಗೆ ಒಂದಷ್ಟು ಗೌರವವನ್ನು ಕೂಡ ಕೊಡ್ತಾರೆ. ಕುಜಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಒಂದಷ್ಟು ಸಾಲಗಳನ್ನು ತೀರಿಸುವಂತಹ ಯೋಗ ನಿಮಗೆ ಈ ಮಾಸದಲ್ಲಿ ಉಂಟು. ಏನಾದರೂ ಸಣ್ಣ ಪುಟ್ಟ ಸಾಲಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ನೀವು ಈ ಮಾಸದಲ್ಲಿ ತೀರಿಸ್ತೀರಿ. ಆದಷ್ಟು ನೀವು ಈ ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.